ಹೊನ್ನಾವರ ತಾಲೂಕಿನ ಅರೆಅಂಗಡಿಯ ನೀಲ್ಕಂಠ್ ಇವರ ಮನೆಯು ಕೌತುಕದ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 24 ಬ್ರಹ್ಮ ಕಮಲ ಹೂ ಅರಳುವ ಮೂಲಕ ಅಚ್ಚರಿ ಮೂಡಿಸಿದೆ. ಹಿಂದೂ ಧರ್ಮದಲ್ಲಿ ಪ್ರಕೃತಿಯನ್ನು ಕೂಡ ದೇವರೆಂದು ಪೂಜಿಸಲ್ಪಡುತ್ತಿದೆ. ಪ್ರಕೃತಿ ನಮಗೆ ನೀಡುತ್ತಿರುವ ಬಹಳಷ್ಟು ಹೂಗಳನ್ನು ದೇವರ ಪೂಜೆಗಾಗಿ ಭಕ್ತರು ಬಳಸುತ್ತಾ ಬಂದಿದ್ದಾರೆ. ಕೆಲವೊಂದು ಹೂಗಳು ದೇವರ ಮುಡಿಗೇರಿದರೆ, ಕೆಲವೊಂದು ಪೂಜೆಗೆ ಬಳಸುವುದಕ್ಕಿಂತ ಗಿಡದಲ್ಲೇ ಇದ್ದರೆ ಚೆಂದ ಎನಿಸುತ್ತದೆ. ಅವುಗಳಲ್ಲಿ ಬ್ರಹ್ಮಕಮಲ ಕೂಡ ಒಂದಾಗಿದೆ. ಇದು ಬಹಳ ಅಪರೂಪದ ಪುಷ್ಪವಾಗಿದ್ದು, ಮುಂಗಾರು ಆರಂಭವಾಗುತ್ತಿದ್ದಂತೆಯೇ ಮನೆಗಳಲ್ಲಿ ನೆಟ್ಟು ಬೆಳೆಸಿದ ಬ್ರಹ್ಮಕಮಲಗಳು ಇರುಳಲ್ಲಿ ಅರಳಿ ಸುವಾಸನೆ ಬೀರುತ್ತಾ ಮನೆ ಮಂದಿಯವರಿಗೆ ಸಂಭ್ರಮ ಮೂಡಿಸುತ್ತದೆ. ಈ ಸಂಭ್ರಮವನ್ನು ಕೆಲವರು ಹೂವಿನೊಂದಿಗೆ ಸೆಲ್ಫಿ ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಸಂತಸ ಪಡುತ್ತಾರೆ. ಗಿಡ ನೆಟ್ಟು ಪೋಷಿಸಿ ಹೂ ಬಿಡುವುದನ್ನೇ ಕಾಯುವ ಪುಷ್ಪ ಪ್ರೇಮಿಗಳಿಗೆ ಗಿಡದಲ್ಲಿ ಗೊಂಚಲು ಗೊಂಚಲಾಗಿ ಹೂ ಬಿಟ್ಟು ಘಮ್ ಎನ್ನುವಾಗ ಖುಷಿಯು ಇಮ್ಮಡಿಯಾಗಲಿದೆ. ಅಷ್ಟೇ ಅಲ್ಲದೆ ಸಂಭ್ರಮದೊಂದಿಗೆ ಸಾರ್ಥಕ ಭಾವವು ಮನತುಂಬುತ್ತದೆ. ಈ ಸಮಯದಲ್ಲಿ ಗಿಡಗಳಿಗೆ ಪೂಜೆ ಮಾಡಿ ಭಕ್ತಿ ಭಾವದಿಂದಲೂ ನಮಿಸುವ ಸಂಪ್ರದಾಯವೂ ಇದೆ. ಮಳೆಗಾಲದ ಸಮಯದಲ್ಲಿ, ಅದರಲ್ಲೂ ಆಷಾಢ ಮಾಸದಲ್ಲಿ ಬ್ರಹ್ಮಕಮಲ ಗಿಡಗಳು ಒಂದಕ್ಕಿಂತ ಮತ್ತೊಂದು ತನ್ನ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಿನ ಹೂಗಳನ್ನು ಬಿಟ್ಟು ಮನೆಯಂಗಳದಲ್ಲಿ ಶೋಭಿಸುತ್ತವೆ. ಈ ಹೂ ಪುಷ್ಪಲೋಕದ ಅಚ್ಚರಿ ಎಂದರೆ ತಪ್ಪಾಗಲಾರದು.